ಸಾಕು. ಸಾಸ್ ಭವನ್ ನೀವು ಮೆಟ್ಲತ್ತಿ ಬಲಗಡೆಗೆ ತಿರುಗಿದ್ರೆ ಸಾಕು. ಸಾಸ್ ಭವನ್ ಅಂತ ಇದೆ, ಬನ್ನಿ ನೋಡೋಣ. ಅದು ನಾನು ನಿಮ್ಗೊಂದು ಕಳಿಸ್ಕೊಡ್ತೀನಿ ತಡ್ರಿ. ಇಲ್ಲ ಬಂದಿಲ್ವ ನಿಮಗೆ? ಸ್ವಲ್ಪ ಎರಿಮೇಲೆ ಸನ್ನಿಧಿಯಿಂದ ಹಿಂದೆ ಬಂದರೆ ಮೆಟ್ಲಕ್ಕೆ ಬಲಕ್ಕೆ ತಿರುಗಿದ್ರೆ ಸಾಕು. ದಯವಿಟ್ಟು ಮಣಿಕೊಂಡ ಸ್ವಾಮಿಗಳನ್ನ ಕೈಲಿ ಹಿಡ್ಕೊಂಡು ತಿರುಗಾಡಿ. ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು. ಎಲ್ಲ ಉಪಯೋಗಿಸ್ಕೋಬೇಕು. ನೀವು ಸ್ವಚ್ಛತೆನೂ ಕಾಪಾಡ್ಕೊಬೇಕು. ಅವ್ರು ಮಾಡ್ತಾಯಿದ್ದಾರೆ, ನಾವು ಕಾಪಾಡ್ಕೊಂಡು ಹೋದರೆ ಅದಕ್ಕಿಂತ ದೊಡ್ಡ ಖುಷಿ ಇಲ್ಲ. ಸಾಸ್ ಭವನ್ ರಚಸ್ವಾಮಿ ಬನ್ನಿ. ಅನ್ನಪ್ರಸಾದ ಅನ್ನದಾನ ಇಲ್ಲಿ ಮೇಲ ಅನ್ನದಾನ ಇಲ್ಲಿ ಮೇಲ ಕೊಡೋದು ಕನ್ನಡ ನಿಮಗೆ ಅನ್ನದಾನದ ಇಲ್ಲೇ ಅಲ್ಲ. ಹಾಂ ಸ್ವಾಮಿ ಅಂದರೆ ಫೇಸ್ಬುಕ್ಕಲ್ಲಿ ಲೈವ್ ಇತ್ತು. ಭಕ್ತಾದಿಗಳು ನೀವು ಮಾಹಿತಿ ಕೊಡಿ. ಇನ್ನು 10 ನಿಮಿಷ ಆಗುತ್ತಾ? ಇನ್ನು 10 ನಿಮಿಷ ಆಗುತ್ತಾ ಕೊಡೋದಕ್ಕೆ? ಹಾಂ ಹಾಂ ಇಲ್ಲಿ ಮೇಲ ಕೊಡೋದು? ಹಾಂ ಹಾಂ ಇನ್ನು 10 ನಿಮಿಷ ಅಂತ ಹೇಳಿ ಕೊಡೋದು. ಇಲ್ಲೊಂದು ಒಳಗಡೆ ವಿಡಿಯೋ ಮಾಡ್ಬೋದಾ? ನೋಡಿ, ಸಾಸ್ ಭವನಲ್ಲಿ ಅಂದಾನ ಮಾಡೋಕ್ಕೆ ಅಂತಲೇ ಜಾಗ ನೋಡಿ. ತುಂಬ ಅಚ್ಚುಕಟ್ಟಾಗಿದೆ. ಅಂದಾನ ಅಂತ ಏನು ಯಾರು ಏನು ಗಲೀಜು ಆ ಥರ ಏನಿಲ್ಲ. ತುಂಬ ಕ್ಲೀನಾಗಿ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ಲೀನಾಗಿದೆ, ಯಾವ ಥರ ನಡೆಯುತ್ತೆ ಏನು ಅಂತ. ಎಲ್ಲ ಬಿಸಿ ಬಿಸಿದು ಮಾಡಿ ರೆಡಿಯಾಗಿ ಇಟ್ಟಿಸಿದ್ದಾರೆ. ದಯವಿಟ್ಟು ಭಕ್ತಾದಿಗಳು ಇದನ್ನು ಉಪಯೋಗಿಸ್ಕೋಬೇಕು. ಸಾಂಬಾರು 2 ಬೇಸಿನಲ್ಲೂ ಸಾಂಬಾರು ಮಾಡಿದ್ದಾರೆ. 10 ನಿಮಿಷ ಕೊಡೋದು ಅಂತ ಅಂದರು. ನೋಡೋಣ ಹೇಗಿರುತ್ತೆ ಅಂತ. ವೈಟ್ ರೈಸು ಜೊತೆಗೆ ಸಾಂಬಾರು ಇಟ್ಟಿದ್ದಾರೆ. ಪಲ್ಯನೂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತರಕಾರಿ ಗೋಡನು ಕೆಲಸಗಾರರು. ಪ್ರತಿದಿನ ಎಷ್ಟು ಜನ ಬರ್ಬೋದಯ್ಯಪ್ಪ ಅಂದಾನಕ್ಕೆ? ಹೌ ಮೆನಿ ಪೀಪಲ್ಸ್ ಆರ್ ಕಮಿಂಗ್ ಇನ್? ತುಂಬ ಜನ ಬರ್ತಾರೆ ಒಟ್ಟಿನಲ್ಲಿ. 500, ಮೋರ್ ದ್ಯಾನ್ 500 ಉಚಿತವಾಗಿ ಕೊಡ್ತಾಯಿದ್ದೀರಿ ಎಲ್ರಿಗೂ ಫ್ರೀಯಾಗಿ ಅಂದಾನ. ಮಾಹಿತಿ ಭಕ್ತಾದಿಗಳಿಗೆ ಮಾಹಿತಿ ಗೊತ್ತಾದರೆ ಬರ್ತಾರೆ. ಈಗ ನಮಗೆ ಗೊತ್ತಿರಲಿಲ್ಲ, ನಮಗೂ ಯಾರೋ ಫೋನ್ ಮಾಡಿ ಮಾಹಿತಿ ಹೇಳಿದರು. ಸಾಸ್ ಭವನ ಅಂತ ಇದೆ, ವಿಚಾರಿಸಿ ನೋಡಿ ಮಾಡಿ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಬಂದು. ಶುರುವಾಗಿಲ್ಲ, ಶುರುವಾಗಲಿ. ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಕೂಡ ಇದೆ. ನೋಡಿ, ಇಲ್ಲೂ ಅಷ್ಟೇ ಇಂಗ್ಲೀಷು, ತಮಿಳು, ತೆಲುಗು, ಕನ್ನಡ, ಹಿಂದಿ, ಮಲಯಾಳಮ್ಮು ಪ್ರತಿಯೊಂದು ಭಾಷೆದು ಬರ್ತಿದ್ದಾರೆ. ಅನುಕೂಲ ಆಗಬೇಕಲ್ವ ಭಕ್ತಾದಿಗಳಿಗೆ. ದಯವಿಟ್ಟು ಎಲ್ಲ ಸನ್ನಿಧಿಯಿಂದ ಹಿಂದೆ ಬಲಕ್ಕೆ ಬಂದರೂ ಸಿಗುತ್ತೆ ಸಾಸ್ ಭವನ್. ಅದನ್ನು ಕನ್ನಡದಲ್ಲಿ ಬರ್ತಾ ಇದ್ದಾರೆ. ತುಂಬ ಖುಷಿ ಆಯಿತು.
ನೋಡಿ. ಹೋಗೋಣ, ಭಕ್ತಾದಿಗಳು ಬಂದಮೇಲೆ ಇನ್ನೊಂದು ಲೈವ್ ಹೋಗೋಣ. ಹೀಗೆ ನೋಡ್ತಾ ಇರಿ ದಯವಿಟ್ಟು ಭಕ್ತಾದಿಗಳು ಸಪೋರ್ಟ್ ಮಾಡಬೇಕು. ಇದ್ರ ಉಪಯೋಗ ಪಡ್ಕೊಳ್ಳಿ ಎಲ್ರೂ. ಇನ್ನೂ 4 ಜನಕ್ಕೂ ಗೊತ್ತಾಗಬೇಕು.